ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಡಾಕ್ಟರ್ ಸಾರಿಕಾ ಎಸ್ ಗಂಗಾ. ಇಂದು ಮತ್ತೆ ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ ನಿಮ್ಮೆದುರಿಗೆ ಬಂದಿದ್ದೇನೆ. ಹಿರಿಯರಿಗೆ ಗೌರವಿಸು, ಕಿರಿಯರಿಗೆ ಪ್ರೋತ್ಸಾಹಿಸು. ಹಿರಿಯರಿಗೆ ಗೌರವಿಸು, ಕಿರಿಯರಿಗೆ ಪ್ರೋತ್ಸಾಹಿಸು. ಕಿರಿಯರಿಂದಲೂ ಕಲಿಯಲಿರುವುದೆಂದ ನಮ್ಮ ಕಲಾ ಸಂಗಮನಾಥ. ಕಿರಿಯರಿಂದಲೂ ಕಲಿಯಲಿರುವುದೆಂದ ನಮ್ಮ ಕಲಾ ಸಂಗಮನಾಥ. ಹೌದಲ್ವೇ ಬಂಧುಗಳೇ? ಸೊ ಹಿರಿಯರಿಗೆ ನಾವು ಗೌರವಿಸಬೇಕು, ಕಿರಿಯರಿಗೆ ಪ್ರೋತ್ಸಾಹಿಸಬೇಕು. ಯಾಕಂತಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಸಾಕಷ್ಟು ಮನೆಗಳಲ್ಲಿ ಈ ಹಿರಿ ಜೀವಿಗಳು ಮೂಲೆ ಗುಂಪಾಗ್ತಾ ಇದ್ದಾರೆ. ಅವ್ರಿಗೆ ಯಾರು ಬೆಲೆ ಕೊಡ್ತಾ ಇಲ್ಲ, ಅವರ ಒಂದು ವಯಸ್ಸಿಗೆ ಕೂಡ ಗೌರವ ಸಿಗ್ತಾ ಇಲ್ಲ. ಆದರೆ ನಿಜಕ್ಕೂ ಇದು ಬಹಳ ಶೋಚನೀಯ ಅನಿಸುತ್ತೆ. ನಾವು ಹಿರಿಯರಿಗೆ ಗೌರವಿಸಬೇಕು. ಅವರು ನಮ್ಮ ಮನೆಯ ಆಸ್ತಿ, ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ ಎಲ್ಲವನ್ನ ನಮಗೆ ಬಳುವಳಿಯಾಗಿ ನಮಗೆ ಸಂಸ್ಕಾರವನ್ನು ನೀಡುವಂತಹ ಜೀವ. ಹಾಗಾಗಿ ನಾವು ಅವರಿಗೆ ತುಚ್ಛ ಭಾವದಿಂದ ಕಾಣದೆ ಅವರಿಗೆ ಗೌರವವನ್ನು ನೀಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇನ್ನೊಂದು ಕಡೆ ಕಿರಿಯರಿಗೆ ನಿನಗೇನು ಗೊತ್ತು, ನನಗೆಲ್ಲವನ್ನೂ ಗೊತ್ತು ಅನ್ನೋದನ್ನು ಬಿಟ್ಟು ಕೆಲವೊಂದು ಕಿರಿ ಜೀವಿಗಳು ಕೂಡ ಸಾಕಷ್ಟು ತಿಳ್ಕೊಂಡಿರ್ತವೆ. ಅಂಥವರಿಗೂ ನಾವು ಪ್ರೋತ್ಸಾಹಿಸ್ತಾ ಅವರ ಒಂದು ಜ್ಞಾನಕ್ಕೂ ಕೂಡ ನಾವು ಬೆಲೆಯನ್ನು ಕೊಡ್ತಾ, ನಮಗೆ ತಿಳಿಯದೇ ಇರುವುದನ್ನು ಅವರ ಕಡೆಯಿಂದ ಕೂಡ ನಾವು ಅದನ್ನು ಸ್ವೀಕರಿಸಲಿಕ್ಕೆ ತಯಾರಾಗಬೇಕು. ಅಂದಾಗ ಅದಕ್ಕೊಂದು ಅರ್ಥ ಇರುತ್ತೆ. ಹಾಗಾಗಿ ನಾನು ಎಲ್ಲರಲ್ಲಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುವುದೇನೆಂದರೆ, ನಾವು ಹಿರಿಯರಿಗೆ ನಮ್ಮ ಈ ಸಮಾಜದ ಆಸ್ತಿ, ನಮ್ಮ ಮನೆಯ ಆಸ್ತಿ ಅಂತ ಭಾವಿಸಿ ಅವರಿಗೆ ನಾವು ಗೌರವಿಸ್ತಾ, ಕಿರಿಯರ ಒಂದು ಜ್ಞಾನಕ್ಕೆ, ಕಿರಿಯರ ಒಂದು ಏನು ವಿಶಿಷ್ಟವಾದಂತಹ ಬುದ್ಧಿವಂತಿಕೆ ಇರುವಂತಹ ಕೆಲವೊಂದು ಕಿರಿಯರು ಇರ್ತಾರೆ, ಅವರಿಂದಲೂ ಕೂಡ ನಾವು ಎಲ್ಲವನ್ನು ಸ್ವೀಕರಿಸಲಿಕ್ಕೆ ಸಿದ್ಧರಾಗಿ ಪ್ರೋತ್ಸಾಹಿಸ್ತಾ ಹೋಗೋಣ ಅಂತ ಹೇಳ್ತಾ ಧನ್ಯವಾದಗಳು.